ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಈಗ ಯುವನಿಧಿ ಆಗ್ತಾಯಿದ್ದೀವಿ, ಅದರಲ್ಲಿ NAD ಡಾಟಾ ಬೇಸ್ ನಾಟ್ ಫೌಂಡ್ ಅಂತ ಬರ್ತಿದೆ. ಅಂದರೆ ನೀವು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ. ಅದನ್ನು ಯಾವ ಥರ ಚೆಕ್ ಮಾಡೋದು ಅಂದರೆ NAD ಅಂದರೆ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟ್ರಿ ಅಂತ ಒಂದು ಡಾಟಾಬೇಸು. ಅದರಲ್ಲಿ ಇದು ಅಪ್ಡೇಟ್ ಆಗಿರಬೇಕು. ಯಾರ್ಯಾರು ಡಿಗ್ರಿ ಡಿಪ್ಲೊಮೊ ಮುಗಿಸಿದ್ದಾರೆ ಅವ್ರದ್ದೇ ಅಪ್ಡೇಟ್ ಆದರೆ ಮಾತ್ರ ಇದು ಯುವನಿಧಿ ಹಾಕೋಕ್ಕೆ ಬರುತ್ತೆ. ಅದು ಯಾವ ಥರ ಚೆಕ್ ಮಾಡೋದು, ಮೊದಲಿಗೆ ನಿಮ್ದು ಇದೆಯಾ ಇಲ್ಲವೋ ಅಂತೇಳಿ, ಅದಕ್ಕೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕಳಿಸಿರ್ತೇನೆ, ಬೇಕಾದರೆ ನೋಡಿ. ಇದೇನು ಈ ವೆಬ್ಸೈಟ್ ಓಪನ್ ಆಗಿದೆ, ಅದರಲ್ಲಿ ಕೆಳಗಡೆ ಇರುತ್ತೆ ಆಪ್ಷನ್ನು. ಇಲ್ಲಾಂದರೆ ಯುವನಿಧಿ ಅರ್ಹತೆ ಪರಿಶೀಲಿಸಿ ಆ್ಯಕ್ಚುಲಿ ಇರೋದು ಇದೆ, ಆದ್ರೂ ಕೆಳಗಡೆ ಯಾವ ಥರ ನೋಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಪ್ರಕಟಣೆಗಳು ಅಂತಿದೆ ನೋಡಿ. NADಯಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಇದೆ ನೋಡಿ. NAD ನಿಮ್ಮ ಯುವನಿಧಿ ಯೋಜನೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಿ. NADನಲ್ಲಿ ನಿಮ್ಮ ದಾಖಲಾತಿ ಲಭ್ಯತೆ ಪರಿಶೀಲಿಸಿ ನೋಡಿ. NADನಲ್ಲಿ ನಿಮ್ಮ ದಾಖಲಾತಿ ಪರಿಶೀಲಿಸಿ ಅಂತ, ಯುವನಿಧಿ ಅರ್ಹತೆ ಪರಿಶೀಲಿಸಿ ಅಂತ ಫಸ್ಟು ಓಪನ್ ಮಾಡಿದಾಗನೇ ಬರುತ್ತೆ. ನೀವು 2023ರಲ್ಲಿ ಪದವಿ ಪಡೆದಿದ್ದೀರಾ ಹೌದು ಅಂತ ಕೊಡಿ ನೋಡಿ. ಇದೆಲ್ಲ ನೀವು ಓದ್ಕೋಬೇಕು, ಟರ್ಮ್ಸ್ ಕಂಡೀಷನ್ ಏನೇನಿದೆ ಅಂತೇಳಿ. ಇದು ಗ್ಯಾರಂಟಿ ಯೋಜನೆದು ನೋಡಿ. ಕೆಳಗಡೆ ಯುವನಿಧಿ ಅರ್ಹತೆ ಪರಿಶೀಲಿಸಿ ಅಂತ ಇರುತ್ತೆ ಕೆಳಗಡೆ, ರೈಟ್ ಸೈಡ್ ಫುಲ್ಲು ಕೆಳಗಡೆ ನೋಡಿ. ನೀವು 2023ರಲ್ಲಿ ಪದವಿ ಪಡೆದಿದ್ದರೆ ಹೌದು ಅಂತ ಕೊಡಿ. ನಿಮ್ಮ ವಿದ್ಯಾರ್ಹತೆಯನ್ನು ಆಯ್ಕೆ ಮಾಡಿ. ನೀವು ಯಾವುದು ಯೂನಿವರ್ಸಿಟಿ ತೊಗೊಂಡಿದ್ದೀರೋ ಆ ಯೂನಿವರ್ಸಿಟಿ ಹಾಕಿ. ನಿಮ್ಮ ವಿದ್ಯಾರ್ಹತೆಯನ್ನು ಆಯ್ಕೆ ಮಾಡಿ ಅಂತಿದೆ. ಪದವಿ ಅಥವಾ ಡಿಪ್ಲೊಮಾ ಅಂತ ಇರುತ್ತೆ, ಪದವಿ ಸೆಲೆಕ್ಟ್ ಮಾಡಿ, ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಅವ್ರ ಹೆಸರು ಹಾಕಿ, ನೆಕ್ಸ್ಟ್ ಫಾರ್ವರ್ಡ್ ಮಾಡಿದಾಗ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬಂದೇ ಬಿಡುತ್ತೆ. ಕ್ಷಮಿಸಿ, ನಿಮ್ಮ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರದ NADನಲ್ಲಿ ಲಭ್ಯವಿಲ್ಲ ಅಂತ. ಹೆಚ್ಚಿನ ಮಾಹಿತಿಗೆ ನಿಮ್ಮ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯನ್ನು ಸಂಪರ್ಕಿಸಿ. ಅಂದರೆ ನೀವು ಕಾಲೇಜಿನಲ್ಲಿ ಹೋಗಿ ಇದನ್ನು ತೋರಿಸಿ ಅವರು ಅಪ್ಡೇಟ್ ಮಾಡ್ತಾರೆ. ಆವಾಗ ಇದು ಅಪ್ಡೇಟ್ ಆದಮೇಲೆ ನೀವು ಯುವನಿಧಿಗೆ ಎಲಿಜಿಬಲ್ ಆಗ್ತೀರಿ. ಸಿಂಪಲ್ ಆಗಿದೆ. ಈ ವಿಡಿಯೋನಲ್ಲಿ ಶೇರ್ ಮಾಡಿ. NADನಲ್ಲಿ ಮೊದಲು ಚೆಕ್ ಮಾಡಿಕೊಂಡೇ ನೀವು ಬರೋದು ಬೆಸ್ಟು. ಗ್ರಾಮ್ ಒನ್ಗೆ ಸಿಂಪಲ್. NADನಲ್ಲಿ ಯಾವ ಥರ ಚೆಕ್ ಮಾಡೋದಂತ ಡೈರೆಕ್ಟ್ ಲಿಂಕ್ ಹಾಕ್ತೀನಿ, ಅದು ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ ನಂಬರ್ ಮಾಡಿ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ.